ಈ ಸಿಂಹ ರಾಶಿಯವರು ಬಹಳಷ್ಟು ವ್ಯವಹಾರದಲ್ಲಿ ಚತುರರು, ಲೆಕ್ಕಾಚಾರದಲ್ಲಿ ಚತುರರು, ಬಹಳಷ್ಟು ಆಸ್ತಿಪಾಸ್ತಿಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತೀರಾ. ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದನ್ನ ಸ್ವಂತ ಬುದ್ಧಿವಂತಿಕೆಯಿಂದಾನೇ ವಿಮರ್ಶೆಗಳನ್ನ ಮಾಡಿ ನಿವಾರಣೆಯನ್ನ ಮಾಡ್ಕೊಳ್ತಕ್ಕಂಥ ಚೈತನ್ಯ ಇರತಕ್ಕಂಥವರು. ಆದರೆ ಅಷ್ಟಮ ಸ್ಥಾನದಲ್ಲಿ ಶನಿ, ನಷ್ಟ ಸ್ಥಾನದಲ್ಲಿ ಗುರು, ಕುಟುಂಬದಿಂದಾನೇ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕುಟುಂಬದಲ್ಲಿರ್ತಕ್ಕಂಥವರಿಂದಾನೇ ಸಮಸ್ಯೆಗಳು ಉತ್ಪತ್ತಿಯಾಗತ್ತೆ. ಕುಟುಂಬದಲ್ಲಿ ಇರ್ತಕ್ಕಂಥವರಿಂದಾನೇ ನಾನಾ ರೀತಿಯ ವೈಮನಸ್ಸು, ಆಂತರಿಕ ಜಗಳಗಳು ಅಂತಕ್ಕಂಥದ್ದಾಗತ್ತೆ. ಯಾವಾಗ ಆಂತರಿಕ ಜಗಳಗಳು ಅಂತಕ್ಕಂಥದ್ದಾಗತ್ತೋ ಆಗ ಮಾನಸಿಕವಾಗಿ ನೆಮ್ಮದಿಯನ್ನ ಹಾಳು ಮಾಡ್ಕೋತೀರಾ. ಮನಕ್ಲೇಶ ಅಂತ ಕರಿತೀವಿ. ಯಾವಾಗ ಮನಸ್ಸನ್ನ ಕೆಡಿಸ್ಕೋತೀರಾ, ಮಾಡ್ತಕ್ಕಂಥ ಕೆಲಸ ಕಾರ್ಯ ಉದ್ಯೋಗದ ಮೇಲೆಯೂ ಕೂಡ ದುಷ್ಟ ಪರಿಣಾಮ ಬೀರುತ್ತೆ. ಮಾಡ್ತಕ್ಕಂಥ ವ್ಯವಹಾರ ವ್ಯಾಪಾರದಲ್ಲೂ ಕೂಡ ನಷ್ಟಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲಾದರೂ ಲೇವಾದೇವಿ ವ್ಯವಹಾರಗಳನ್ನ ಮಾಡ್ತಾ ಇರ್ತಕ್ಕಂಥವರು ಬಹಳಷ್ಟು ಎಚ್ಚರ ವಹಿಸಿ. ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ನಂಬಿಕೆಯಿಂದ ಕೊಟ್ಟಂತ ಹಣ ವಾಪಸ್ ಬರದೇ ಇರತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಂಬಂಧಿಕರು, ಗೆಳೆಯರು, ಬಂಧುಗಳು ಬೆಳ್ಳಗೆ ಮಾತಾಡ್ತಾರೆ, ನಿಮ್ಮ ಹತ್ರ ಇರ್ತಕ್ಕಂಥದ್ದೆಲ್ಲವನ್ನು ಕಿತ್ಕೊಂಡು ಹೋಗ್ತಾರೆ. ಜೊತೆಗೆ ಆರೋಗ್ಯದ ಕಡೆಯೂ ಕೂಡ ಗಮನವನ್ನ ಹರಿಸಿ. ನರಗಳ ದೌರ್ಬಲ್ಯ, ಜಾಯಿಂಟ್ ಪೈನ್ ಅನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಆರೋಗ್ಯದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ರಕ್ತ ಸಂಬಂಧವಾದ ಕಾಯಿಲೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ಈ ಮಾಸವನ್ನ ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಹಾಗಾದ್ರೆ ಗುರುಗಳೇ, ನಮಗೆ ಶುಭ ಫಲಗಳು ಅಂತಕ್ಕಂಥದ್ದು ಏನು ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮದಾಗತ್ತೆ. ಹುಣ್ಣೋಕೆ ತಿನ್ನೋಕೆ ಭಗವಂತ ಏನೂ ಕೂಡ ಕಮ್ಮಿ ಮಾಡಲ್ಲ. ಕಣ್ಣಿಗೆ ಬೇಕಾ ತಿನ್ಬಹುದು, ಆದರೆ ಕಣ್ಣಿಗೆ ಬೇಕಾದದ್ದನ್ನು ಅನುಭವಿಸಬಹುದು. ಆದರೆ ಏನು ಮಾಡಿ ಏನು ಪ್ರಯೋಜನ, ಏನಿದ್ದೇನು ಪ್ರಯೋಜನ ಹೇಳಿ? ಮಾನಸಿಕವಾಗಿ ನೆಮ್ಮದಿ ಅಂತಕ್ಕಂಥದ್ದನ್ನು ಕಳ್ಕೋತೀರಾ. ಶತ್ರು ಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳ್ಬೇಕಾಗತ್ತೆ. ವಿಶ್ವಾಸ ದ್ರೋಹ ಅಂತಕ್ಕಂಥದ್ದಾಗತ್ತೆ. ಇದರಿಂದ ನೀವು ತತ್ತರಿಸಬೇಕಾಗತ್ತೆ. ಬಹಳಷ್ಟು ಜಾಗರೂಕತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದಕ್ಷಿಣಕ್ಕೆ ಅಭಿಮುಖವಾಗಿರ್ತಕ್ಕಂಥ ಆಂಜನೇಯ ಎಲ್ಲಿ ಅಂತ ದೇವಾಲಯ ಇದೆಯೋ, ದೃಷ್ಟಿ ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ಅಂತ ಸ್ಥಳಕ್ಕೆ ನೀವು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಅಲ್ಲಿ ಹೋಗಿ ಆದಷ್ಟು ಆ ಕೇಸರಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಆಂಜನೇಯನಿಗೆ ದೀರ್ಘ ದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಪ್ರತಿ ಶನಿವಾರ ತಪ್ಪದೆ ಓಂ ಪವಮಾನಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಸಾಧ್ಯವಾದರೆ ಪವಮಾನ ಸೂಕ್ತ ಪಾರಾಯಣವನ್ನ ಮಾಡಿ. ಬಹಳಷ್ಟು ಜನ ಆಧ್ಯಾತ್ಮಿಕ ಚಿಂತಕರಿದ್ದೀರಾ, ಪವಮಾನ ಸೂಕ್ತವನ್ನು ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಒಂದು ಅರ್ಧ ಭಾಗವಾದರೂ ಕಮ್ಮಿಯಾಗಿ ಬರಲಿ ಅಂತ ಹೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.